ಸಡನ್ನಾಗಿ ಅಥವಾ ಇಮಿಡಿಯೇಟ್ ಆಗಿ ಬಂದು ಬೀಳಲ್ಲ. ಅದು ಬಿತ್ತು ಅದೃಷ್ಟ ಇರುತ್ತೆ, ಆದ್ರೆ ಅದು ತುಂಬಾ ದಿನ ನಿಲ್ಲಲ್ಲ. 4 ವರ್ಷ ನೀನು ತಾಳ್ಮೆ ಇದೆಯಾ ಅಂತ ಕೇಳಿದ್ರೆ 4 ದಿನ ಇರಲ್ಲ. ನೀರವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡ್ಸಕ್ಕಾಗಲ್ಲ ಅಂತ. ಇದು ಒಂದು ಕೂಡ ನಿಮ್ಮ ಸಕ್ಸಸ್ಗೆ ಒಂದು ಮೊದಲ ಹೆಜ್ಜೆ ಆಗಿರುತ್ತೆ. ಇದನ್ನ ಕಲಿಯೋದಕ್ಕೆ ನಮ್ಮ ಹುಡುಗರು ಬಹಳ ಹಿಂಜರಿಕೆ ಮಾಡ್ತಾರೆ. ನಾನು ಹೋಗ್ಬೇಕಾ, ನನಗೆ ಟಿಪ್ ಟಾಪ್ ಆಗಿ ಡ್ರೆಸ್ ಆಗಿ ನಾನು ಕಾರಲ್ಲಿ ಹೋಗಿ ಬಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಳ್ಳೋಂಗೆ ಇರಬೇಕು. ಈ ಥರ ಎಕ್ಸ್ಪೆಕ್ಟೇಷನ್ ಬಹಳಷ್ಟು ಈಗಿನ ಜನ್ರೇಷನ್ ಹುಡುಗರಿಗಿದೆ. ಯಾರೂ ಕೂಡ ಕೈ ಮೈ ಗಲೀಜು ಮಾಡ್ಕೊಳ್ಳೋದಕ್ಕೆ, ಧೂಳು ಮಾಡ್ಕೊಳ್ಳೋದಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ ಅವ್ರಿಗೆ. ಸೊ ಅದನ್ನ ಮಾಡಕ್ಕೆ ಬೇರೆ ಯಾವುದೋ ಒಂದು ಕ್ಯಾಟಗರಿ ಇದೆ ಅನ್ನೋಂಥ ಫೀಲಲ್ಲಿ ಆ ರೀತಿಯಾಗಿ ನಮ್ಮ ಪೋಷಕರು ನಮ್ಮ ಮನೆಯ ಮಕ್ಕಳನ್ನ ಬೆಳೆಸ್ತಾ ಇರೋವಂಥದ್ದು. ಯಾವುದೋ ಒಂದು ಫೀಲ್ಡಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಆ ಕೆಲಸವನ್ನು ನಿಂತು ಕಲಿತು ನನಗೂ ಅದು ಬರುತ್ತೆ ಅಂತ ಹೇಳ್ಕೊಳ್ಳೋದ್ರಲ್ಲ ಒಂಥರ ಖುಷಿ ಇರುತ್ತೆ. ಏನೋ ವಿಶೇಷವಾಗಿ ಕೈ ಹಾಕೋದಕ್ಕೆ ಮಾಡುವಾಗ ಇದೆಲ್ಲ ಒಂದು ಸಕ್ಸಸ್ಗೆ ಇದೆಲ್ಲ ದಾರಿನೇ. ನಾನು ಬರೀ ಒಂದಷ್ಟು ಐಡಿಯಾಸ್, ನನ್ನ ತಲೆ ತುಂಬ ಐಡಿಯಾ ಇದೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಲ್ರಿಗೂ ಬರಲ್ಲ. ಆ ಎಕ್ಸಿಕ್ಯೂಟ್ ಮಾಡೋದನ್ನು ಅವ್ರು ಮಾಡಲ್ಲ ಅಂತಲ್ಲ, ನಾವು ಅದನ್ನು ಅವ್ರಿಗೆ ಗೈಡ್ ಮಾಡಬೇಕಾಗತ್ತೆ, ನಿಂತು ಹೇಳಬೇಕಾಗತ್ತೆ. ಹೀಗೆ ಹೆಜ್ಜೆಯನ್ನು ಅವ್ರಿಗೆ ಪಿನ್ ಟು ಪಿನ್ ನಾವು ಹೇಳ್ಕೊಡ್ಬೇಕು. ಎಲ್ಲವೂ ಪೇಪರಲ್ಲಿ ಅಥವಾ 3D ಡ್ರಾಯಿಂಗಲ್ಲೇ ನಾನು ರೆಡಿ ಮಾಡಿಬಿಡ್ತೀನಿ ಅಂದಾಗ ಕಷ್ಟ ಇರುತ್ತೆ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಮಗೂ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮೆಟೀರಿಯಲ್ ಯಾವುದನ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾವುದು ಏನು ರೇಟಿಗೆ ಸಿಗುತ್ತೆ, ಯಾವ್ಯಾವ ಮೆಟೀರಿಯಲ್ ಎಲ್ಲ ಬೇರೆ ಬೇರೆ ಥರದ್ದಿರುತ್ತೆ, ಆ ಮೆಟೀರಿಯಲ್ನ ನಾನು ಹೇಗೆ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಬಹುದು, ಆ್ಯಂಡ್ ಅದರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಏನಿರಬಹುದು, ಇದು ಎಲ್ಲವನ್ನ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಇದು ಮೊದಲನೇ ಹಂತ. ಆದರೆ ಎರಡನೇ ಹಂತ, ನಾನು ಬಹಳ ಜನ ಹುಡುಗರು ಓನಾಗಿ ಬಿಸ್ನೆಸ್ ಮಾಡ್ತಿಂದ ಬಂದವ್ರನ್ನ ಕೇಳಿದ್ದೀನಿ, ಏನು ಪ್ರಾಫಿಟ್ ಪ್ಲಾನ್ ಮಾಡಿದ್ದೀರಾ, ಅಥವಾ ಹೇಗೆ ಬಜೆಟ್ನ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ, ಅಥವಾ ಮೊದಲನೇ ಕೆಲಸ ಏನು ಬಜೆಟ್ ಅವ್ರಿಗೆ ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ. ಸೊ ನಾನು ಅವ್ರನ್ನೆಲ್ಲರನ್ನೂ ಕೇಳಿದಾಗ, ಸರ್ ನಮ್ದೊಂದು 60-30-10% ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಪ್ರಾಫಿಟ್ 30%. ನಮ್ಮವ್ರಿಗೆ ಹೆಂಗಿದೆ ಅಂದರೆ ಮೊದಲನೇ ಕೆಲಸದಲ್ಲೇ ಪ್ರಾಫಿಟ್ ಬಂದ್ಬಿಡ್ಬೇಕು, ಮೊದಲನೇ ಹಿಡಿದ ತಕ್ಷಣ ಲಾಭ ಅಂತ ನೋಡಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸುಮಾರು 4 ವರ್ಷ ನಮ್ಮ ಮನೇಲಿ ದೊಡ್ಡ ಜಗಳ, ಪ್ರತಿನಿತ್ಯ ಜಗಳ ಆಗಿದೆ ನಮ್ಮ ಮನೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ನೀನು ₹1 ಸಂಪಾದನೆ ಮಾಡ್ತಾ ಇಲ್ಲ, ಕೆಲಸ ಮಾತ್ರ ಮಾಡ್ತಾ ಇದೀಯಾ, ನೀನು ಮಾಡ್ತಾ ಇರೋ ಸಂಪಾದನೆ ₹1 ಇಲ್ಲ, ಬರೀ ಕೊಡೋರಿಗೆ ಕೊಟ್ಟು ಲೇಬರ್ ಕೊಟ್ರೆ ಮುಗಿದೋಯ್ತು, ನೀನು ಎಲ್ಲಿ ಸಂಪಾದನೆ ಮಾಡ್ತೀಯ. 4 ವರ್ಷ ಜಗಳ ಆಗಿದೆ. ಒಂದು ಸಿಚುವೇಶನ್ ನೆನೆಸ್ಕೋಬೇಕಾದ್ರೆ, ನಾನೊಂದು ಬಿಲ್ಡಿಂಗ್ನ ಒಪ್ಕೊಂಡಿದ್ದೆ. ಆ ಬಿಲ್ಡಿಂಗು ಎಲ್ಲ ಕೆಲಸನೂ ಅಂದರೆ ಸ್ವಲ್ಪ ದೊಡ್ಡ ಬಜೆಟೇ, ಬಟ್ ಮನೇನೂ ದೊಡ್ಡದೇ ಇತ್ತು. ಸೊ ಆ ಕೆಲಸವನ್ನು ಮುಗಿಸೋ ಟೈಮಲ್ಲಿ ಕೋವಿಡ್ ಬಂತು. ಆ ಕೋವಿಡ್ ಟೈಮಲ್ಲಿ ಈ ಹುಡುಗರು ಕೆಲಸ ಮಾಡೋ ಹುಡುಗರಿದಾರಲ್ಲ, ಅವರು ಸ್ವಲ್ಪ ಭಯ ಬಿದ್ದು ಊರಿಗೆ ಹೊರಟೋಗ್ಬಿಟ್ರು. UP ಅವ್ರದ್ದು. ಅಲ್ಲಿಗೆ ಹೊರಟೋಗಿದ ತಕ್ಷಣ ವಾಪಸ್ ಬರುವಾಗ ಅವ್ರಿಗೆ ಇವತ್ತು ಬಸ್ಸು, ಕಾರು, ಟ್ರೈನು ಅವತ್ತು ಏನೂ ಇರಲಿಲ್ಲ. ಸೊ ಫ್ಲೈಟ್ ಒಂದು ಓಪನ್ ಮಾಡಿದ್ರು. ಅವರಿಗೆ ನಾನು ಆ ಟೈಮಲ್ಲಿ ಫ್ಲೈಟ್ ಬುಕ್ ಮಾಡಿದಾಗ, ನಂಗೆ ಕನಿಷ್ಠ 2-3 ಜನ ಹುಡುಗರು ಬಂದರು. 3 ಜನಕ್ಕೂ ಬುಕ್ ಮಾಡಿದಾಗ ಅವ್ರು ಟ್ರಾನ್ಸ್ಪೋರ್ಟು ಅಲವೆನ್ಸ್ ಎಲ್ಲ ಚೆಕ್ ಮಾಡಿದಾಗ ನನಗೆ ಹತ್ರ 50,000-60,000 ಬಂತು. ಇದು ಯಾವಾಗ 2019ನಲ್ಲಿ. ಆ ಟೈಮಲ್ಲಿ 60,000 ಎಕ್ಸ್ಪೆನ್ಸ್ ಏನು ಬಂತು ಅದು ನನಗೆ ಎಕ್ಸ್ಟ್ರಾ ಖರ್ಚು ಬಿತ್ತು. ನಾನು ಓನರ್ ಕೊಡಿಂದ ನಾವು ಕೇಳೋಕ್ಕಾಗಲ್ಲ, ಕೆಲಸ ನಿಂತಿದೆ, ನನಗೆ ಅಲ್ಲಿ ಕೆಲಸ ಮುಗಿಸ್ಲೇಬೇಕಿದೆ, ಅವ್ರು ಗೃಹ ಪ್ರವೇಶ ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಎಕ್ಸ್ಪೆನ್ಸು ಆಗೈತೆ ಅಂತ ಹೇಳಿ ನಾನು ಕೆಲಸ ಹೋಲ್ಡ್ ಮಾಡಲಿಲ್ಲ ಯಾವತ್ತೂ. ಆ್ಯಂಡ್ ಆ ಬಿಲ್ಡಿಂಗಲ್ಲಿ ನನಗೆ ಪ್ರಾಫಿಟ್ ಅಂತಲೂ ನಾನೇನು ನೋಡಲಿಲ್ಲ. ಯಾಕೆಂದರೆ ನನಗೂ ನಾನು ಕೆಲಸ, ನನ್ನ ನಂಬಿ ಕೆಲಸ ಕೊಟ್ಟಿದ್ದಾರೆ, ಫಸ್ಟ್ ಚೆನ್ನಾಗಿ ಮಾಡಬೇಕು, ಲಾಭದ ಯೋಚನೆ ನಾನು 4 ವರ್ಷ ಮಾಡಲೇ ಇಲ್ಲ ಬಿಡಿ. ಯಾಕೆಂದರೆ ಒಬ್ಬರು ನನಗೆ ಅದರಲ್ಲಿ ಪರಿಪೂರ್ಣವಾಗಿ ಎಲ್ಲನೂ ನನಗೆ ಗೊತ್ತಿಲ್ಲ. ಸೊ ನಾನು ಕಲಿತಾ ಇರೋ ಹುಡುಗನ್ನ ಕರೆದು ಒಂದು ಕೆಲಸ ಕೊಟ್ಟಿದ್ದಾರೆ, ನನ್ನ ನಂಬಿಕೆ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟ್ ಮಾಡಿದವ್ರಿಗೆ ಲಾಸ್ ಆಗದೆ ಇರೋ ಥರ ನೋಡ್ಕೋಬೇಕು. ನನಗೆ ಅದರಿಂದ ಆದಾಯ ಬರುತ್ತೋ ಬಿಡುತ್ತೋ ಅಂತ ಹೇಳಿ 4 ವರ್ಷ ಸತತವಾಗಿ ಕೆಲಸ ಮಾಡಿದ್ದೀನಿ. ಲಾಭ ಅಂತ ಹೇಳಿದ್ರೆ ನನ್ನ ಖರ್ಚಿಗೆ ಅಲ್ಲಿಗೆ ಆಗ್ಬೋದು. ಸೊ ಸಾಲದಲ್ಲೇ ನಡ್ಕೊಂಡು ಬಂದಿದ್ದೀನಿ, ನನ್ನ ಕೈಗೆ ಬೇಕಾದ ಸಾಲ ಮಾಡಿರುವಂಥದ್ದು ಇದೆಲ್ಲವೂ ಇದೆ. ಆ 4 ವರ್ಷ ನನಗೆ ಎಷ್ಟು ಸ್ಟ್ರಗಲ್ ಮಾಡಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಎಲ್ಲವೂ ಇದೆ. ನಾನು ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಬಂದಿರೋವಂಥದ್ದು. ಸೊ ಹಂಗಿದ್ದಾಗ ಆ ಪ್ರೆಷರ್ ನನಗೂ ಗೊತ್ತು, ಎಷ್ಟು ಕಷ್ಟ ಇರುತ್ತೆ. ಎಜುಕೇಷನಿಗೆ ನಮಗೆ ಖರ್ಚು ಮಾಡಿರ್ತಾರೆ. ಸೊ ನಾವು ಅವ್ರ ಮನೆ ಸಾಕಬೇಕಿರುತ್ತೆ, ನೋಡಬೇಕಿರುತ್ತೆ. ಇದೆಲ್ಲದ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಖರ್ಚಿಗೆ ದುಡ್ಡು ಸಾಕಾಗ್ತಾ ಇಲ್ಲ, ಮತ್ತೆ ಸಾಲ ಮಾಡ್ತಾ ಇದ್ದೀವಿ, ಲಾಭ ನೋಡ್ತಾ ಇಲ್ಲ ಅಂತ ಹೇಳಿದಾಗ ಪ್ರತಿಯೊಬ್ಬರು ಪೋಷಕರಿಗೂ ಬೇಜಾರಾಗಿ ಆಗುತ್ತೆ. ಇಂತಹ ಟೈಮಲ್ಲಿ ಅವ್ರು ಹೇಳ್ತಿದ್ರು, ನೀನು ಕೆಲಸ ಮಾಡಬೇಡ ಅಂತಲ್ಲ, ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕೆ ಹೋದ್ರೂ ನಿನಗೆ ಅಷ್ಟೋ ಸಂಬಳ ಅಂತ ಕೈಗೆ ಬರುತ್ತೆ. ನೀನು 4 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ ಹೇಳಿ ₹1 ಮನೆಗೆ ತರ್ತಾ ಇಲ್ವಲ್ಲ, ನೀನು ಮನೇಲಿರೋ ದುಡ್ಡೇ ತಗೊಂಡು ಹೋಗ್ತಿದ್ಯಾ ಅನ್ನೋ ಒಂದು ಮಾತುಕತೆ ನಡೀತಾ ಇತ್ತು. ಆದರೆ ನಾನು ಯೋಚನೆ ಮಾಡ್ತೀವಿ ಅಂದರೆ, ಆ 4 ವರ್ಷ ನಾನು ಏನು ಕೈಯಿಂದ ಕಳ್ಕೊಂಡಿದ್ದೀನಿ ಅದು ನನಗೆ ಪಾಠವನ್ನು ಕಲಿಸ್ತಾ ಇತ್ತು. ನಾನು ಒಂದು ಯಾವುದೋ ಕೋರ್ಸ್ಗೆ ಅಥವಾ ಇಂಜಿನಿಯರಿಂಗ್ ಕೋರ್ಸೋ ಮತ್ತೊಂದು ಮಾಡಿದ್ರು 4 ವರ್ಷ ಟೈಮ್ನ ಸ್ಪೆಂಡ್ ಮಾಡಬೇಕಿತ್ತು. ಆ 4 ವರ್ಷಕ್ಕೆ ನಾನು
ಆ ಕಾಲೇಜ್ಗೆ ದುಡ್ಡು ಕಟ್ಟಿ ನನ್ನ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಒಂದು ತಿಳ್ಕೊಳ್ಳೋದಕ್ಕೆ. ಅದನ್ನು ನಾನು ಇಲ್ಲಿ ಕಲ್ತ್ಕೊಳ್ತಾ ಇದ್ದೀನಿ. ಬುಕ್ಕಿನ ಜೊತೆ ಬುಕ್ ಓದೋದಕ್ಕೆಲ್ಲ ಮೊಬೈಲ್ ಸಿಗುತ್ತೆ, ಕೋರ್ಸ್ ಮಾಡೋದಕ್ಕೆ ಮೊಬೈಲಲ್ಲಿ ಸಿಗುತ್ತೆ. ಪ್ರಾಕ್ಟಿಕಲ್ ನಾಲೆಡ್ಜ್ ನನಗೆ ಸಿಗ್ತಾ ಇದೆ, ಯಾವುದೇ ಖರ್ಚಿಲ್ಲದೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾನು ಅದನ್ನು ಆ ಟೈಮ್ನ ಇನ್ವೆಸ್ಟ್ ಮಾಡೋದ್ರಲ್ಲಿ, ನನ್ನ ಟೈಮ್ನ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಅನ್ನೋ ಉದ್ದೇಶದಲ್ಲಿ ನಾನು ನಡ್ಕೊಂಡು ಹೋದೆ. ನಾನು ಕೆಲಸ ಮಾಡ್ತಾ ಹೋದೆ. ಒಂದಕ್ಕಿಂತ ಇನ್ನೂ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೋದಾ. ಈ ನನಗೆ ಎಲ್ಲ ಕೆಲಸಗಳಲ್ಲಿ ಏನಾಗಿತ್ತು, ನಾನು ಲಾಭವನ್ನು ನೋಡ್ಬೋದಿತ್ತು. ಆಬ್ವಿಯಸ್ಲಿ ಯಾವ್ದಾದ್ರು ಒಂದು ಸೈಟ್ ಒಪ್ಕೊಂಡ್ರೆ ನಾನು ಜನರಲ್ ಆಗಿ ಮಾಡಿದ್ರೆ ಲಾಭ ಸಿಗುತ್ತೆ. ಆದರೆ ಇಲ್ಲಿ ಏನೋ ಒಂದು ವಿಶೇಷತೆಯನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಯಾವುದೋ ಒಂದು ಹೊಸ ಮೆಟೀರಿಯಲ್ ಬಂದಿತ್ತೆ, ಅದು ರೇಟ್ ಜಾಸ್ತಿ ಇರುತ್ತೆ. ಇದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಆದರೆ ಓನರ್ನ ಕೇಳೋಕ್ಕೆ ನಮಗೆ ಭಯ. ಎಲ್ಲಿ ಕೇಳಿದ್ರೆ ಜಾಸ್ತಿ ಆಯಿತು ನೀವು ಮಾತಾಡಿದ್ದು ಒಂದು ಅಂತ ಬೇಜಾರು ಮಾಡ್ಕೋತಾರೋ, ಅಥವಾ ಅಲ್ಲಿ ನಮ್ಮಿಬ್ರ ಮಧ್ಯೆ ಕಿರಿಕಿರಿ ಆಗುತ್ತೆ ಅಂತ ಹೇಳಿ ಕೇಳ್ತಿರ್ಲಿಲ್ಲ. ಬಟ್ ಅದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಕಬೇಕು ಅಂದರೆ ನಾನು ನನ್ನ ಲಾಭ ದುಡ್ಡು ತೆಗೆದು ಅಲ್ಲಿ ಬಂಡವಾಳ ಇನ್ವೆಸ್ಟ್ ಮಾಡಬೇಕು. ಇಂಥ ಸಿಚುವೇಶನ್ಗಳನ್ನ ಫೇಸ್ ಮಾಡಿ ಆಗಿದ್ದಾಗಲಿ ನಂಗೆ ಅದು ಚೆನ್ನಾಗೇ ಬರಬೇಕು. ಓನರ್ಗಳಿಗೆ ಖುಷಿ ಆಗಬೇಕು, ಕೆಲಸ ಕೊಟ್ಟವ್ರಿಗೆ ಅವರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಸೊ ಅವತ್ತು ನಂಗೆ ಇವತ್ತಿಲ್ಲ ಅಂತಾರ, ಅವತ್ತು ಅಷ್ಟು ಸೋಷಿಯಲ್ ಮೀಡಿಯಾ ನಾನು ಯೂಸ್ ಮಾಡ್ತಿರ್ಲಿಲ್ಲ, ಇಷ್ಟೊಂದು ಎಲ್ಲರ ಕೈಲೂ ಬಂದಿರಲಿಲ್ಲ ಅನ್ನೋದು ಹೇಳ್ಬೋದು ಬಿಡಿ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ನ ಕೈಯಿಂದ ಕಳ್ಕೊಂಡು ಈಗ ನಾನು 4 ರೂಪಾಯಿ ನೋಡಬಹುದು. ಹೇಮಂತ್ ಅವರೇ, ನೀವು ಕೆಲಸ ತಗೊಳ್ಳಿ, ನಮ್ಮ ಕೆಲಸ ತಗೊಳ್ಳಿ, ಬೇಕಾದ್ರೆ 1 ಲಕ್ಷ ಎಕ್ಸ್ಟ್ರಾ ತಗೊಳ್ಳಿ, ತೊಂದರೆ ಇಲ್ಲ ಅನ್ನೋ ಅಂತಹ ಸ್ಥಾನಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಈ ಅನುಭವದ ಪಾಠಗಳು ನನಗೆ ಕಲಿಸ್ಕೊಟ್ಟಿದ್ದು. ನಾನು ಆ 4 ವರ್ಷ ತಾಳ್ಮೆಯಿಂದ ಹೇಗಿದ್ದೆ ಅನ್ನೋದು ಇನ್ನು ಮುಂದಿನ 40 ವರ್ಷದ ಜೀವನವನ್ನು ನಿರೂಪಿಸುತ್ತೆ. ಯಾಕೆಂದ್ರೆ ಅವತ್ತು ಕಲಿತಿರೋ ಪಾಠ, ಜೀವನದ ಪಾಠ, ಕೆಲಸದ ಪಾಠಗಳು ಏನಿದೆ ಅದು ನಮ್ಮ ಜೀವನವನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ನಮ್ಮ ಇವತ್ತಿನ ಜನರೇಷನ್ ಹುಡುಗರಿಗೆ 4 ವರ್ಷ ನೀನು ತಾಳ್ಮೆ ಇದೆಯಾ ಅಂತ ಕೇಳಿದ್ರೆ 4 ದಿನ ಇರಲ್ಲ. ಇದಕ್ಕೆ ಫ್ರಸ್ಟ್ರೇಷನ್ ಲೆವೆಲ್ ಕೊಟ್ಟೋಗ್ತಾರೆ, ಹುಡುಗರ ಮೇಲೆ ಕಿರ್ಚಾಡ್ತಾರೆ, ಟೆನ್ಷನ್ ಮಾಡ್ಕೋತಾರೆ, ಓನರ್ಗಳು ಫೋನ್ ಮಾಡಿದ್ರೆ ಫೋನ್ ಎತ್ತದಂಗೆ ಇರ್ತಾರೆ. ಇದು ಎಲ್ಲವನ್ನ ತಗೊಂಡು ತಲೆ ತುಂಬಿಕೊಂಡು ಡಿಪ್ರೆಷನ್ ಲೆವೆಲ್ ಕೊಟ್ಟೋಗ್ತಾರೆ. ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ಯಾವುದು ಏಕಾಏಕಿ ನೀವು ನೋಡಿದ ತಕ್ಷಣನೇ, ಕೈ ಹಾಕಿದ ತಕ್ಷಣ ನಂಗೆ ಲಾಭ ಅಷ್ಟು ಬಂದ್ಬಿಡ್ಬೇಕು, ಇಷ್ಟು ಬಂದ್ಬಿಡ್ಬೇಕು, ಈ ಲಾಭ ನನಗೆ ಅಷ್ಟು ಬರಬೇಕು, ಇಷ್ಟು ಬರಬೇಕು ಅನ್ನೋ ಉದ್ದೇಶ ನಿಮ್ಮ ತಲೆಯೊಳಗೆ ಇಟ್ಕೊಂತು ಅಂತ ಹೇಳಿದ್ರೆ ನಿಮಗೆ ಯಾವ ಕೆಲಸನೂ ನೀವು ಅಂದ್ಕೊಂಡಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕೆಂದರೆ ನಮ್ಮ ಗುರಿ ಲಾಭದ ಕಡೆ ಇರುತ್ತೆ. ಲಾಭ ನಮ್ಗೆ 10%, 20%, 25% ಇರಬಹುದು. ಆ 25% ಕಡೆಗೆ ನಾವು ಗಮನ ಕೊಡ್ದಾಗ ಶುರು ಮಾಡಿದ್ರೆ ಉಳಿದ 75% ನಾವು ಗಮನನೇ ಕೊಟ್ಟಿರಲ್ಲ. ಹಂಗಾಗುತ್ತೆ. ಮೊದಲು ಕೆಲಸ ಚೆನ್ನಾಗಿ ಮಾಡಿ. ಫ್ರೆಷರ್ಸ್ಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಅಥವಾ ನಾವು ಆಲ್ರೆಡಿ ಬೆಳೆದಿರೋರಿಗೆ ನಾವು ಈ ರೂಲ್ನ ಫಾಲೋ ಮಾಡಿ ಅಂತ ಖಂಡಿತ ಹೇಳಲ್ಲ. ಯಾಕೆಂದ್ರೆ ನೀವು ಒಂದಷ್ಟು 6 ಜನ ಸಾಕಬೇಕಿರುತ್ತೆ, ಅವ್ರಿಗೆಲ್ಲ ಕೆಲಸ ಕೊಟ್ಟಿರ್ತೀರ, ಸಂಬಳ ಬಾಡಿಗೆ ಇದೆಲ್ಲವೂ ಇರುತ್ತೆ. ನಾನು ಹೇಳ್ತಾ ಇರೋದು ಹೊಸದಾಗಿ ನಮ್ಮ ಫೀಲ್ಡಿಗೆ ಬರೋರಿಗೆ ಒಂದಷ್ಟು ತಾಳ್ಮೆ, ಒಂದಷ್ಟು ಪಾಠಗಳು, ಒಂದಷ್ಟು ಕಲಿಕೆಗಳು ಇವೆಲ್ಲ ಇದ್ದಷ್ಟನ್ನು ನೀವು ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಗುರಿಯಲ್ಲಿ ಯಶಸ್ಸು ಖಂಡಿತ ಸಾಧಿಸ್ತೀರಾ. ಸಮಯ ತಗೊಳುತ್ತೆ, ಸಡನ್ ಆಗಿ ಅಥವಾ ಇಮಿಡಿಯೇಟ್ ಆಗಿ ಬಂದು ಬೀಳಲ್ಲ. ಅದು ಬಿತ್ತು ಅದೃಷ್ಟ ಇರುತ್ತೆ, ಆದರೆ ಅದು ತುಂಬಾ ದಿನ ನಿಲ್ಲಲ್ಲ. ಬಂದಾಗ ಯಾವುದೋ ರೆಫರೆನ್ಸ್ ಮೇಲೆ ಅಥವಾ ಪರಿಚಯಸ್ಥರ ಮೇಲೆ ನಿಮಗೆ ಕೆಲಸಗಳು ಸಿಗ್ತಾ ಹೋಗ್ಬೋದು. ಬಟ್ ಅದು ಒಂದು ಲಿಮಿಟ್. ನಮ್ಗೆ ನಮ್ಮ ಹತ್ರ ಇರೋ ಸರ್ಕಲ್ಲೇ ಮ್ಯಾಕ್ಸಿಮಮ್ ಅಂದರೆ 100 ಜನ. ಆ 100 ಜನದಲ್ಲಿ 10 ಜನ ಮನೆ ಕಟ್ತಾ ಇರ್ಬೋದು. 11ನೇ ವ್ಯಕ್ತಿ ಬೇಕು ಅಂತ ಹೇಳಿದ್ರೆ ನಮ್ಮ ಎಫರ್ಟು ಈ 10 ಮನೆನ ನೀವು ಹೇಗೆ ಕ್ಯಾರಿ ಮಾಡಿ ನೀಟಾಗಿ ವರ್ಕ್ ಮಾಡಿ ಅವ್ರಿಗೆ ಕೊಟ್ಟಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ನಮ್ದು ಇಂಟೀರಿಯರ್ ಫೀಲ್ಡ್ ಅಂತಲ್ಲ, ಪ್ರತಿಯೊಂದು ಫೀಲ್ಡಲ್ಲೂ ಇದೇ ಲೆಕ್ಕಾಚಾರ ಆಗುವಂಥದ್ದು. ಸೊ ಇಂಟೀರಿಯರ್ ಫೀಲ್ಡ್ ಜೊತೆ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಬೇರೆ ಯಾವುದೇ ಕೆಲಸ ಆದರೂ ದಯಮಾಡಿ ತಾಳ್ಮೆಯಿಂದ ಇರಿ ಆ್ಯಂಡ್ ಕಲಿಯೋದ್ರಲ್ಲಿರಿ, ಆಸಕ್ತಿ ಹೊಂದ್ಕೊಳ್ಳಿ. ಹಾಗೆ ಹೊಸತನವನ್ನು ನಿಮ್ಮಲ್ಲಿ ನೀವು ರೂಢಿಸ್ಕೊಳ್ಳಿ. ಆಗ ತನ್ನಿಂತಾನೆ ಮತ್ತೆ ನೀವು ಜೀವನದಲ್ಲಿ ಯಾವಾಗಲೂ ನಗ್ನಾಗ್ತಾ ಇರಿ. ಇವನ್ ಕೆಟ್ಟದಾಗ್ತಾ ಇದೆ ಅಂತ ಹೇಳಿದ್ರು ಅದರಿಂದ ನಗುವಂತಹ ಪಾಠಗಳು ತುಂಬ ಇರುತ್ತೆ, ಅದನ್ನು ಕಲ್ತ್ಕೊಳ್ಳಿ. ಬಹಳಷ್ಟು ವಿಚಾರಗಳನ್ನ ನೀವು ಖುಷಿಯಾಗಿ ತಗೊಂಡಾಗ ನಿಮಗೆ ಆ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತೆ, ಮತ್ತು ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಒಂದು ಹೊಸ ದಾರಿ ಸಿಗ್ತಾ ಹೋಗುತ್ತೆ. ಸೊ ನನ್ನ ಅನುಭವ ಇದಿಷ್ಟು. ಸೊ ಒಂದು ಹೊಸಬರಿಗೆ ಇದರಿಂದ, ಈ ಅನುಭವದಿಂದ ನಿಮಗೆ ಕೆಲವರಿಗೆ ನಗು ಬರಬಹುದು ಅಥವಾ ಏನೋ ಹೇಳ್ತಾ ಇದ್ದಾನೆ ಬಿಡು ಅಂತ ಅನ್ನಿಸ್ಬೋದು. ಆದರೆ ನನ್ನ ಅಭಿಪ್ರಾಯವನ್ನು ನಾನು ಹಂಚ್ಕೊಂಡಿದ್ದೀನಿ. ನಿಮಗೆ ಏನು ಸರಿ ಅನ್ನಿಸ್ತೋ ಅದನ್ನು ತಗೊಳ್ಳಿ. ಸರಿ ಅನ್ನಿಸ್ತಿದ್ದಂದ್ರೆ ಅಲ್ಲೇ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಸೊ ಒಳ್ಳೆಯದಾಗಲಿ. ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನೀವೇ ಕಾರಣಕರ್ತರು. ಯಾರೋ ಸಪೋರ್ಟ್ ಮಾಡ್ತಾರೆ ಅಥವಾ ಯಾರೋ ಕೈ ಹಿಡಿತಾರೆ, ಇದೆಲ್ಲ ಸುಳ್ಳು. ನಿಮ್ಮ ಯಾರೋ ಒಬ್ರು ಕೈ ಹಿಡಿದು ಕರ್ಕೊಂಡು ಹೋಗೋದು ಮಾತ್ರ. ನಮ್ದೊಂಥರ ಹಳೆಗಾಲಿಯನ್ನು ನೀರವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡ್ಸೋಕ್ಕಾಗಲ್ಲ ಅಂತ ಹೇಳಿ. ಸೊ ನಿಮ್ಮನ್ನು ಯಾರಾದರೂ ಸಪೋರ್ಟ್ ಮಾಡ್ತಿದ್ರೆ ಒಂದು ಹಂತದವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿ
ಗೆಲ್ಲೋದು ಸೋಲೋದು ಯಶಸ್ಸು ಸಾಧಿಸೋದು ನಿಮ್ಮ ಪರಿಶ್ರಮದ ಮೇಲೆ ಇರುತ್ತೆ. ಸೊ ಹಾಗಾಗಿ ಪ್ರಯತ್ನ ಪಡಿ, ಹಾರ್ಡ್ ವರ್ಕ್ ಮಾಡಿ, ಹಾಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟವರ ನಂಬಿಕೆಯನ್ನು ಸದಾಕಾಲ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಅಥವಾ ಇನ್ನೂ ಒಂದು ಹೆಜ್ಜೆ ಹೋಗಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಹಾಕಿ. ಓದಿ ಖುಷಿ ಪಡ್ತೀನಿ. ನಾನು ನಿಮ್ಮಲ್ಲಿ ಒಬ್ಬ, ನಿಮ್ಮ ಒಳಗೊಬ್ಬ. ಧನ್ಯವಾದ.